ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ರಸ್ತೆ ಗುಂಡಿಗಳ ದರ್ಬಾರೇ ಇತ್ತು. ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆದ ಮೇಲೆ ಗುಂಡಿ ಮುಚ್ಚೋದಕ್ಕೆ ಬಿಎಂಟಿಸಿ ಮುಂದಾಗಿದೆ. 5 ತಿಂಗಳ ಸಮಸ್ಯೆಗೆ 4 ದಿನದಲ್ಲಿ ಪರಿಹಾರವನ್ನ ಕೊಡ್ತಾ ಇದೆ ಬಿಎಂಟಿಸಿ. ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿನ ರಸ್ತೆ ಗುಂಡಿಗಳಿಗೆ ಕಾಯಕಲ್ಪವನ್ನ ಒದಗಿಸಿಕೊಡ್ತಾ ಇದ್ದಾರೆ. ಬೃಹತ್ ಗುಂಡಿಗಳಿಗೆ ಜಲ್ಲಿ ಹಾಕಿ ತಾತ್ಕಾಲಿಕವಾಗಿ ಪರಿಹಾರ ಅಂತ ಈಗ ಅಲ್ಲಿ ಕಂಡುಕೊಂಡಿದ್ರು. ಆದ್ರೆ ಮಳೆ ಬರ್ತಾ ಇದೆ. ಈಗ ಅದೊಂದು ನೆಪ ಅವ್ರಿಗೆ. ಮಳೆ ಬಂದ್ರೆ ಈಗ ಮಳೆ ಬರ್ತಿದೆ, ಇವಾಗ ಅದೆಲ್ಲ ಡಾಂಬರ್ ಎಲ್ಲ ಹಾಕಕ್ಕಾಗಲ್ಲ, ಕಿತ್ತು ಬರುತ್ತೆ, ಕಾಮಗಾರಿ ನಡೆಸಿದ್ರು ವೇಸ್ಟ್ ಆಗುತ್ತೆ ಅಂತ ಸಬೂಬುಗಳನ್ನು ಹೇಳೋದಕ್ಕೆ ಚೆನ್ನಾಗಿತ್ತು ಅವ್ರಿಗೆ. ಮಳೆ ಕಡಿಮೆಯಾದ ಕೂಡಲೇ ಡಾಂಬರ್ ಹಾಕ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೆ ಇದನ್ನ ನಾವು ಬಿಡೋದಿಲ್ಲ, ಫಾಲೋ ಅಪ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ. ಡಿಸೆಂಬರ್ 10ರಂದು ಈ ಬಗ್ಗೆ ವಿಸ್ತೃತವಾಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಬಸ್ ನಿಲ್ದಾಣದಲ್ಲಿನ ಗುಂಡಿಗಳಿಗೆ ಜಲ್ಲಿಕಲ್ಲನ್ನ ತುಂಬ್ತಾ ಇದ್ದಾರೆ. ಈಗಾಗಲೇ 3 ಬಾರಿ ಕೇವಲ ಜಲ್ಲಿಕಲ್ಲು ತುಂಬಿ ತಾತ್ಕಾಲಿಕವಾಗಿ ಒಂದು ಪರಿಹಾರ ಅಂತ ಕಂಡುಕೊಂಡಿದ್ರು. ಜಲ್ಲಿಕಲ್ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ತುಂಬಿದ್ರಿಂದ ಮಾಮೂಲಿ ದಿನದಲ್ಲಿ ಏನಾಗ್ತಿತ್ತು, ಈಗ ಮಳೆ ಬರ್ತಾ ಇದೆ, ಈಗಲೂ ಸಮಸ್ಯೆನೇ ಇಲ್ಲ ಅಂತಲ್ಲ. ಮಾಮೂಲಿ ದಿನದಲ್ಲಿ ಅಲ್ಲಿ ಧೂಳಿನಿಂದಾಗಿ ಓಡಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಈ ಬಗ್ಗೆನೂ ನಾವು ಸಮಗ್ರವಾಗಿ ನ್ಯೂಸ್ 18 ಕನ್ನಡದಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಬಿಎಂಟಿಸಿ ಸಿವಿಲ್ ಡಿಪಾರ್ಟ್ಮೆಂಟ್ ಇಂದ ರಸ್ತೆ ಮುಚ್ಚಿಸುವಂತ ಕೆಲಸ ಆಗ್ತಾ ಇದೆ. 5 ತಿಂಗಳ ಸಮಸ್ಯೆಗೆ 4 ದಿನದಲ್ಲಿ ಪರಿಹಾರವನ್ನ ಬಿಎಂಟಿಸಿ ಕೊಡ್ತಾ ಇದೆ. ಈಗ ಮೆಜೆಸ್ಟಿಕ್ ಅಂತಂದ್ರೆ ಬೆಂಗಳೂರಿನ ಹೃದಯ ಭಾಗ. ಅಲ್ಲಿ ಯಾವ ತರದ ಗುಂಡಿ ಬಿದ್ದಿದೆ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇವರು ತೇಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರು ಬಿಎಂಟಿಸಿ ಅಧಿಕಾರಿಗಳು. ಅಲ್ಲಿ ಮಾಧ್ಯಮದವರು ವರದಿ ಮಾಡಿದ ತಕ್ಷಣ, ಅದರಲ್ಲೂ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ತಕ್ಷಣ ಜಲ್ಲಿಕಲ್ ತಂದು ಹಾಕಿದ್ರು. ಅದರಿಂದ ಏನು ಪ್ರಯೋಜನ ಆಗಿರಲಿಲ್ಲ. ಯಾಕಂದ್ರೆ ಈಗ ಮಳೆ ಏನು ಸ್ಟಾರ್ಟ್ ಆಗಿದೆ, ಅದಕ್ಕೂ ಮುಂಚಿತವಾಗಿ ಏನಾಗಿತ್ತು ಅಂದ್ರೆ ಹೆವಿ ಧೂಳಲ್ಲಿ ಓಡಾಡಕ್ಕೆ ಸಾಧ್ಯ ಇರಲಿಲ್ಲ. ಆ ಬಗ್ಗೆನೂ ಕೂಡ ನಾವು ನ್ಯೂಸ್ 18 ನಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಾದ ನಂತರ ಏನ್ ಮಾಡಿದ್ರು, ಜಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಆದ್ರು. ಈಗ ಮಳೆ ಅಂತ ಹೇಳ್ತಿದ್ದಾರೆ. ಮಳೆ ಕಡಿಮೆ ಆದ ತಕ್ಷಣ ನಾವು ಆ ಡಾಂಬರನ್ನ ಹಾಕ್ಬಿಡ್ತೀವಿ, ಆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಿರ್ಧಾರಕ್ಕೆ ಬಂದಿದ್ದಾರಂತ ಅಧಿಕಾರಿಗಳು. ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಎಷ್ಟರ ಮಟ್ಟಿಗೆ ತಮ್ಮ ಮಾತಿಗೆ ತಕ್ಕಂತೆ ಅಧಿಕಾರಿಗಳು ನಡ್ಕೊಳ್ತಾರೆ, ಈ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ತಾರೆ ಅಂತ ಹೇಳಿ. ಈಗ 5 ತಿಂಗಳ ಸಮಸ್ಯೆ ಇದು, 4 ದಿನದಲ್ಲಿ ಪರಿಹಾರ ಅಂತ ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬೃಹತ್ ಗುಂಡಿಗಳಿಗೆ ಸದ್ಯಕ್ಕೆ ಜಲ್ಲಿ ಹಾಕಿದ್ದಾರೆ, ಟಾರ್ ಹಾಕ್ತೀವಿ, ಮಳೆ ಕಡಿಮೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಮೆಜೆಸ್ಟಿಕ್ ನಲ್ಲಿ ಇವತ್ತು ನೆನೆದಲ್ಲ ಈ ಸಮಸ್ಯೆ, ರಸ್ತೆ ಗುಂಡಿಗಳು ಅದರ ಆಳ ಅಗಲ ಪ್ರತಿದಿನ ಜಾಸ್ತಿ ಆಗ್ತಲೇ ಇದೆ. ಈ ಬಗ್ಗೆ ಪ್ರತಿ ಸಲ ನಾವು ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಮಾಡ್ತಲೇ ಇದ್ವಿ. ಮಳೆಗೂ ಮುಂಚಿತವಾಗಿ ಅಲ್ಲಿ ಹೆವಿ ಧೂಳಿತ್ತು, ವಾಹನ ಸವಾರಿಗೆ ಮತ್ತೆ ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಕಿರಿಕಿರಿ ಆಗ್ತಾ ಇತ್ತು. ಈಗ ಮಳೆ ಅಂತ ಸಬೂಬುಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟು ದಿನ ಬೇಕಂತ ಹಾಗಾದ್ರೆ ಈಗ ಡಾಂಬರ್ ಹಾಕೋದಕ್ಕೆ? ಖಂಡಿತವಾಗಿ ಶಮಿತಾ, ಸದ್ಯಕ್ಕಂತೂ ಬಿಎಂಟಿಸಿಯ ಒಂದು ರಸ್ತೆ ಗುಂಡಿಗೆ ತಾತ್ಕಾಲಿಕ ಪರಿಹಾರ ಒಂದು ಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನುವಂಥದ್ದು ನಿಜವಾಗ್ಲೂ ಸಿಗುತ್ತೋ ಇಲ್ವಾ ಅನ್ನುವಂತಹ ಒಂದು ಅನುಮಾನವೇ ನಮಗೆ ಶುರುವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಇವತ್ತಿಂದಲ್ಲ 5-6 ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂತಹ ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳಿದೆ. ಇಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೂ ಹಾಗೂ ಇಲ್ಲಿ ವಾಹನ ಅಂದ್ರೆ ಏನ್ ಬಿಎಂಟಿಸಿ ಬಸ್ಗಳು ಬರುತ್ತೆ ಅದನ್ನ ಚಲಾಯಿಸುವಂತಹ ವಾಹನ ಸವಾರರಿಗೂ ಕೂಡ ತುಂಬಾನೇ ಇದೊಂದು ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಈ ರಸ್ತೆನ ಕ್ರಾಸ್ ಮಾಡೋದು. ಈ ಬಾರಿಯ ಈ ಒಂದು ತಾತ್ಕಾಲಿಕ ಪರಿಹಾರ ಕೊಡೋದಕ್ಕೆ ಈಗ ಬಿಎಂಟಿಸಿ ಮುಂದಾಗಿರುವಂತದ್ದು. ಅಂದ್ರೆ ನ್ಯೂಸ್ 18 ಕೂಡ ಇದ್ರ ಬಗ್ಗೆ ವಿಸ್ತೃತವಾಗಿ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. 1 ಸರಿ ಅಲ್ಲ 2 ಸರಿ ಅಲ್ಲ, ಸತತವಾಗಿ ಒಂದು 3-4 ಬಾರಿ ಇಲ್ಲಿ ಆ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಕೇವಲ ಒಂದು ಜಲ್ಲಿ ಕಲ್ಲನ್ನ ಹಾಕಿ ಕೇವಲ ಒಂದು ತಾತ್ಕಾಲಿಕ ಪರಿಹಾರವನ್ನ ಮಾತ್ರ ಕೊಡ್ತಾರೆ ಬಿಎಂಟಿಸಿ ಇಂದ. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಸೊ ಈಗ ಆಗ್ತಿರುವಂತಹ ಕಾರ್ಯ ಕೂಡ ಅದೇನೆ. ಇಲ್ಲಿ ಮಳೆ ಬಂದು ನೀರು ತುಂಬಿಕೊಂಡಿದ್ರು ಕೂಡ ಅದ್ರ ಮೇಲೇನೆ ಈ ಒಂದು ಜಲ್ಲಿಕಲ್ಲನ್ನ ತಂದು ಹಾಕ್ತಿದ್ದಾರೆ. ಸೊ ಗೊತ್ತಿಲ್ಲ ಇದು ಒಂದು ಮಳೆಗೆ ಹೊರಗಡೆ ಕಿತ್ಕೊಂಡ್ ಬರುತ್ತಾ ಅಥವಾ ಸ್ವಲ್ಪ ದಿನ 1-2-3 ದಿನ ಆದ್ರೂ ಬರುತ್ತಾ ಅಂತ. ಸೊ ಇದ್ರ ಬಗ್ಗೆ ಬಿಎಂಟಿಸಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕೇಳಿದ್ರೆ ಅವರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ, ಸ್ವಲ್ಪ ದಿನದಲ್ಲೇ ನಾವಿಲ್ಲಿ ಟಾರ್ ಹಾಕ್ತಿವಿ ಅನ್ನುವಂತಹ ಮಾತನ್ನ ಕೊಡ್ತಿದೆ. ಆದ್ರೆ ಟಾರ್ ಹಾಕೋದಕ್ಕೆ 5-6 ತಿಂಗಳು ಬೇಕಾ ಅನ್ನುವಂಥದ್ದು ನಮ್ಗೆ ದೊಡ್ಡ ಪ್ರಶ್ನೆ ಎದುರಾಗಿದೆ. ಬೆಂಗಳೂರಿನ ಹೃದಯ ಭಾಗ ಅಂತಾನೆ ಹೇಳ್ಬೋದು ಈ ಒಂದು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಅನ್ನ ಮೆಜೆಸ್ಟಿಕ್. ಆದ್ರೆ ಅಂತಹ
ಜಾಗದಲ್ಲಿ ಈ ರೀತಿ ದೊಡ್ಡ ದೊಡ್ಡ ರಸ್ತೆ ಗುಂಡಿ ಇರುವಂತದ್ದು ನಿಜವಾಗ್ಲೂ ಒಂದು ಏನು BMTC ಅಧಿಕಾರಿಗಳು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಒಂದು ರಸ್ತೆ ಗುಂಡಿಗಳಿಗೆ ಇಲ್ಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹಂಸ ಶ್ಯಾಮಲ ಈ ಕ್ಷಣದ ಅಪ್ಡೇಟ್ಸ್ಗೆ.